ಪಿರಿಯಾಪಟ್ಟಣ ಸುದ್ದಿ. ಜಾನುವಾರುಗಳು ಮೇಯುವ ಹುಲ್ಲಿನ ಮೇದೆಗೆ ಆಕಸ್ಮಿಕ ಬೆಂಕಿ. ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಳಗನಕೊಪ್ಪಲಿನ ಕೆಂಚೇಗೌಡ ಮತ್ತು ಸಹೋದರರವರು ಕೂಡಿಟ್ಟಿದ್ದ ಹುಲ್ಲಿನ ಮೇದೆಗೆ ಬೆಂಕಿ. ಹಿಂಗಾರು ಬೆಳೆಯಾದ ರಾಗಿ ಮತ್ತು ಭತ್ತದ ಬೆಳೆಯ ವ್ಯವಸಾಯ ಮಾಡಿದ್ದು ಸುಮಾರು 2.5 ಲಕ್ಷದವರೆಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ನೊಂದ ರೈತ ಕೆಂಚೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಸುಮಾರು 8 ಎಕರೆಯಷ್ಟು ಭೂಮಿಯಲ್ಲಿ ಬೆಳೆದ ಭತ್ತ ಮತ್ತು ರಾಗಿ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ. ನೊಂದ ಜೀವಿಗಳಾದ ನಮಗೆ ಜಾನುವಾರುಗಳಿಗೆ ಕೂಡಿಟ್ಟ ಹುಲ್ಲು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ಸಂಬಂಧಪಟ್ಟ ಇಲಾಖೆಗಳು ನೊಂದ ರೈತನ ಬಾಳಿಗೆ ಪರಿಹಾರ ನಿಧಿ ದೊರಕಿಸಬೇಕೆಂದು ತಿಳಿಸಿದರು. ಪಿರಿಯಾಪಟ್ಟಣ ಅಗ್ನಿಶಾಮಕ ದಳದವರಿಂದ ಬೆಂಕಿ ನಂದಿಸಲು ಹರಸಾಹಸ. ನಂದಿ ಹೋಗದ ಬೇಸಿಗೆ ಬಿಸಿಲಿನ ಅಗ್ನಿ. ಅಗ್ನಿಶಾಮಕ ದಳದವರೊಂದಿಗೆ ಗ್ರಾಮಸ್ಥರು ಸಹ ಬೆಂಕಿ ನಂದಿಸಲು ಸತ ಪ್ರಯತ್ನ ನಡೆಸುತ್ತಿರುವ ದೃಶ್ಯಗಳನ್ನು ವೀಕ್ಷಿಸಿ ನೋಡುಗರೆ. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಕೆಂಚೇಗೌಡ ಅಂತ, ಬೆಟ್ಟ ತುಂಗ ಕೆಳಗನಕೊಪ್ಪಲು, ಪಿರಿಯಾಪಟ್ಟಣ ತಾಲೂಕು, ಬೆಟ್ಟಪುರ ಹೋಗ್ಲಿ. ಆಕಸ್ಮಿಕವಾಗಿ ನಾವೆಲ್ಲ ಒಳಗಡೆ ಇದ್ದು ಊಟ ಮಾಡ್ತಾ ಇದ್ದೋ. ಆಕಸ್ಮಿಕವಾಗಿ ಏನು ನಮಗೆ ಗೊತ್ತಿಲ್ಲದಂಗೆ ಬೆಂಕಿ ಹತ್ಕೊಂತಲೇ ಹೇಳ್ಬಿಟ್ಟೋದು. ಏನಾದ್ರು ನಮಗೆ ಸರ್ಕಾರದಿಂದ ನಮಗೊಂದು ಅನುದಾನ ಬೇಕು ಸರ್. ಒಂದು 5-6 ಎಕರೆಗೆ ರಾಗಿ ಹುಲ್ಲು ಹಾಕಿದ್ದು, ಒಂದು 2 ಎಕರೆ ಗದ್ದೆ, 2 ಗುಡ್ಡೆ. ನಮ್ಮ ಎರಡನೇ ತಮ್ಮಂದು ಅವನದು ಒಂದು 4 ಎಕರೆ ಹುಲ್ಲು, 1 ಎಕರೆ ಗದ್ದೆ ಹುಲ್ಲು. ಇದು ಟೋಟಲು ಒಂದು 8 ಎಕರೆ ಸರ್. 8 ಎಕರೆ ಹುಲ್ಲು ಹಾಳಾಗಿದೆ. ಈಗ ಗಣಿತ ಅಂದರೆ ಒಂದು 2-2.5 ಲಕ್ಷ ಬಾಳ್ತೀವಿ. ಭಾಳ ಅನಾಹುತ ಆಗಿದೆ. ನಾವು ಭಾಳ ಕಷ್ಟಪಟ್ಟು 10 ಎಕರೆ ಜಮೀನಲ್ಲಿ ಗದ್ದೆ ರಾಗಿ ಬೆಳೆದು ಮೆದೆ ಹೊತ್ತಿದ್ದೆ. ಆಕಸ್ಮಿಕವಾಗಿ ಧಗೆ ಬಿಸಿಲಿಂದ ಜಾಸ್ತಿ ನಮಗೆ ತೊಂದರೆ ಆಗಿ ಈ ಥರ ಆಗಿದೆ. ನಾವು ತುಂಬ ಬಡವರು. ಅಲ್ಲಿ ಸ್ವಲ್ಪ ಜಮೀನು ಮಾಡ್ಕೊಂಡು ನಮ್ಮ ಜಮೀನೊಳಗೆ ಭಾಳ ನೊಂದು ಬಂದು ಹೋಗಿದ್ದೀವಿ. ಆದಷ್ಟು ಒಂಚೂರು ಪ್ರಯತ್ನ ಮಾಡಿ ನಮಗೆ ಒಂಚೂರು ಸಹಕಾರ ಮಾಡಿ ಅಂತ ಕೇಳ್ಕೊತಾರೆ. ಅಗ್ನಿಶಾಮಕದಲ್ಲಿ ಕೆಡ್ಸಕೈತಿಲ್ಲ, 3 ಜನ ಸುಮಾರು ವೇಟ್ ಮಾಡವ್ರೆ. ಇಲ್ಲ ಅಂದಿದ್ರೆ ಊರೇನಾಗದ ನಮ್ಮೂರವರು ಬಂಡ್ರು ಸಹ ಏನು ಬಿಡೋದಿಲ್ಲ. ಒಳಗಡೆ